ನಮಗ ಒಂದು ಖುಷಿ ಏನು, ನನಗಂತೂ ವೈಯಕ್ತಿಕವಾಗಿ ಬಹಳಷ್ಟು ಕಡೆ ಪ್ರಿಯಾಂಕ್ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಗೇಲಿ ಮಾಡ್ತಕ್ಕಂಥದ್ದು ನಾನು ನೋಡಿನಿ, ನೀವು ನೋಡಿರಿ. ಈ ರಾಜ್ಯದ ಕಾಂಗ್ರೆಸ್ಸಿನ ಪ್ರದೇಶ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರು RSS ಗೀತೆ ಅದು ಬರೀ ಅವ್ರ ಬಾಯಿಂದ ಬರ್ತಾ ಇಲ್ಲ, ಅವ್ರ ಹೃದಯದಿಂದ ಬರ್ತಾ ಇದೆ, ಗಂಟು ಪೂರ್ತಿಯಾಗಿ ಹಾಡ್ತಾ ಇದ್ದಾರೆ. ನಮಗೇನ್ ಖುಷಿ ಇದೆ ಅಂದ್ರೆ ಇವ್ರನ್ನು ಕೂಡ ಇನ್ನೇನ್ ನಮ್ಮ ಹಿಂದೂ ಧರ್ಮ RSS ಸಂಸ್ಕೃತಿಗೆ ಒಪ್ಪಿಕೊಂಡರಲ್ಲ, ಬರೇ ಬಾಯ್ದಾಗಷ್ಟೇ ಇಲ್ಲ, 100ಕ್ಕೆ 100 ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದೇಶ ಕಟ್ಟತಕ್ಕಂತ ಕೆಲಸ ಮಾಡಿದೆ ಅಂತಕ್ಕಂಥದ್ದು ಅದು ನಾವ್ ಹೇಳ್ತಾ ಇಲ್ಲ. ಮುಂದೆ ಮುಖ್ಯಮಂತ್ರಿ ಆಗೋರು ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ನಲ್ಲಿ ಒಬ್ಬ ಜವಾಬ್ದಾರಿ ವ್ಯಕ್ತಿಗಳಿಂದ RSS ಗೀತೆ ಅವ್ರ ಹೃದಯದಿಂದ ಬರ್ತಕ್ಕಂಥದ್ದು ನನಗಂತೂ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇನ್ನೂ ಪೂರ್ಣವಾಗಿ ಹಾಡ್ರಿ, ನಿಮ್ಗೆ ದೇವ್ರು ಒಳ್ಳೇದು ಮಾಡ್ತಾರ. RSS ಗೀತೆ ನೀವು ಪೂರ್ಣ ಹಾಡ್ರಿ, 100ಕ್ಕೆ 100. ಆ ಧರ್ಮಸ್ಥಳದ ಮಂಜುನಾಥನಿಗೆ ಏನು ಅಪಚಾರ ಮಾಡಬೇಡ್ರಿ, ಅದಕ್ಕೆ ಬೆನ್ನಿಗೆ ನಿಂದ್ರಿ. ಯಾವ ರೀತಿ ಭಾರತೀಯ ಜನತಾ ಪಕ್ಷದ ಮುಖಂಡರು ನಾವು ಹೋಗಿ ದರ್ಶನ ತಗೊಂಡು ಹೊಂಟಿವಲ್ಲ, ಡಿ.ಕೆ. ಶಿವಕುಮಾರ್ ಅವರೇ ನೀವು ಕೂಡ ಹೋರಿ, ದರ್ಶನ ಪಡ್ರಿ, ಮಂಜುನಾಥ ನಿಮಗೆ ಕ್ಷಮೆ ಮಾಡ್ತಾನೆ. ಯಾವತ್ತು RSS ಗೀತೆ ತಾವು ಅತ್ಯಂತ ಕಂಠದಿಂದ ಹಾಡ್ತಾ ಇದ್ದೀರಲ್ಲ, ನೀವು ಮತ್ತೊಂದ್ಸಲ ಈ ನೆಲದ ಶಾಸಕನಾಗಿ ಅಭಿನಂದನೆಗಳನ್ನ. ಬಿಜೆಪಿಗೆ ಏನಾದ್ರು ಬರೋದು ಮುನ್ಸೂಚನೆ ಸರ್, ಹೇಗೆ ಚರ್ಚೆಗಳಾಗ್ತಿದೆ ಸರ್ ಆ ತರ? ಅದು ನಾನೇನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ನಾವೊಬ್ಬ ಶಾಸಕ ಮಾತ್ರ. ಬಟ್ ಅವ್ರು ಮಾತ್ರ RSS ಗೀತೆ ನನಗೆ ಕೇಳಿ ನನಗೆ ಖುಷಿಯಾಗಿದೆ. ಇವತ್ತೆಷ್ಟೋ ಜನ ಕುಂಭಮೇಳ, ಇಡೀ ಜಗತ್ತೇ ಬೆರಗಾದಂತ ಕುಂಭಮೇಳ ಈ ದೇಶದಲ್ಲಿ ನಡೀತು. 60 ಕೋಟಿ ಜನ ಅಲ್ಲಿ ಭಾಗವಹಿಸಿದ್ರು. ಅವಾಗಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಕುಟುಂಬ ಸಮೇತ ಹೋಗಿ ಕುಂಭಮೇಳದೊಳಗ ಮುಳುಗೆದ್ದಿದ್ದು ನನಗೆ ಅವತ್ತು ಖುಷಿಯಾಗಿತ್ತು. ಯಾಕಂದ್ರ ನಾವು ಹಿಂದೂಗಳ ಆಚಾರ, ಹಿಂದೂಗಳ ನಡೆ ನುಡಿ ಅವರು ಮೈಗೂಡಿಸೋಳತ್ತಾರಲ್ಲ, ಅದು ನನಗೆ ಖುಷಿ ವಿಚಾರ ಅದ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಏನ್ RSS ಗೀತೆ ಹಾಡಿರಲ್ಲ, ಡಿ.ಕೆ. ಶಿವಕುಮಾರ್ ಅವರೇ ನಿಮ್ಗೆ ಒಳ್ಳೇದಾಗ್ಲಿ, ಇವನು ಕೂಡ ಮುಖ್ಯಮಂತ್ರಿ ಆಗ್ಲಿ ಅಂತ ನಾನು ಶುಭ ಹಾರೈಸ್ತೇನೆ.